ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲ್ಲಿ. ಬಿಡಿಎ ಜಾಗಗಳ ಮೇಲೆ ಭೂಗಳ್ಳರು ಕಣ್ಣು ಹಾಕಿದ್ದಾರೆ. ಬೆಂಗಳೂರು ಮತ್ತು ಉತ್ತರ ತಾಲೂಕಿನ ಯಶವಂತಪುರ ಹೋಬಳಿ ಉಳ್ಳಾಲ ಗ್ರಾಮದ ಸರ್ವೆ ನಂಬರ್ 131ರಲ್ಲಿ ಜಾಗ ಒತ್ತುವರಿ ಮಾಡಲಾಗಿದೆ. ದಾಸನಪುರ ಭಾಗದ ಸಾವಿರಾರು ಬಿಡಿಎ ನಿವೇಶನದಾರರು ಪ್ರತಿಭಟನೆ ನಡೆಸಿದ್ರು. ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರು, ಆಟೋ, ಕ್ಯಾಬ್ ಚಾಲಕರು ಸೇರಿದಂತೆ ಬಡವರು ನಿವೇಶನ ಪಡೆದಿದ್ದಾರೆ. ಆದರೆ ಖಾಸಗಿಯವರು ಜಮೀನು ಕಬಳಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಪ್ರತಿಭಟನೆಯಲ್ಲಿ ಮಹಿಳೆಯರು ಭಾಗಿಯಾಗಿದ್ರು. ಬಿಡಿಎ ಅಧ್ಯಕ್ಷರು ಆಯುಕ್ತರಿಗೆ ದೂರು ನೀಡಿದ್ದು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಏನು ಸರ್ವೆ ನಂಬರ್ ಅಲ್ಲಿ ಅನಧಿಕೃತವಾಗಿ ಈ ಬಿಲ್ಡಿಂಗ್ ಏನು ಎದ್ದಿದೆಯೋ ಅದಕ್ಕೆ ಯಾವುದೇ ತರದ ಸಂಬಂಧಪಟ್ಟಂತ ನಮ್ಮ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಯಾವುದೇ ರೆಕಾರ್ಡ್ಸ್ ಇಲ್ಲ. ಅದು ಬಿಡಿಎ ಬಡವ್ರಿಗೆ ಮಾತ್ರನೇನಾ? ಬಡವರಾದ್ರೆ ಇದೇ ಒಂದು ಶೀಟ್ ಮನೆ ಯಾವುದಾದ್ರೂ ಒಂದು 30-40ನಲ್ಲಿ ಏನಾದ್ರೂ ಬಡವ್ರ ಮನೆ ಇದ್ರೆ ಇಮಿಡಿಯೇಟ್ಲಿ ಎಲ್ಲ ಬುಲ್ಡೇಜರ್ ತಗೊಬಂದು ಏನೆಲ್ಲ ನೆಲ ಸಮ ಮಾಡ್ತಾರೆ. ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಬಿಡಿಎ ಇರೋದೇ ತಿಮಿಂಗ್ಲಗಳು. ಅಲ್ಲಿರೋರಂಥವರೆಲ್ಲ ಅಧಿಕಾರಿಗಳಿಂದ ಹಿಡಿದು ಸಣ್ಣ ಒಬ್ಬ ಯಾರು ಮೀಡಿಯೇಟರ್ ಇರ್ತಾರೆ ಅಲ್ಲಿವರೆಗೂ ಸಹ ಇಲ್ಲಿ ಎಲ್ಲ ದುಡ್ಡು ತಿನ್ನುವಂಥ ತಿಮಿಂಗ್ಲು, ದುಡ್ಡು ಇರೋರಿಗೆ ಬಿಡಿಎ ಅನ್ನೋದು ಆಗೋಗಿದೆ ಜನಗಳಲ್ಲಿ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ನಟಿ ಶಬಾನಾ ಅಜ್ಮಿಗೆ ಚಲನಚಿತ್ರೋತ್ಸವದ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಲಾಯಿತು. ಶಬಾನಾ ಅಜ್ಮಿ ಪರವಾಗಿ ಪ್ರಶಸ್ತಿಯನ್ನ ಅರುಂಧತಿ ನಾಗ್ ಸ್ವೀಕರಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನಟ ಕಿಶೋರ್ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ರು. ಮಾಂಸ ಸೇವಿಸಿ ದೇವಸ್ಥಾನಕ್ಕೆ ಹೋಗ್ತೇನೆ ಎಂದಿದ್ರು. ಸಿಎಂ ಸಿದ್ದರಾಮಯ್ಯನವರಂತಹ ವ್ಯಕ್ತಿತ್ವ ಇರೋದು ಬಹಳ ಮುಖ್ಯ. ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರೆ ತಪ್ಪೇನು ಅಂತ ನಟ ಕಿಶೋರ್ ಪ್ರಶ್ನಿಸಿದ್ರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಅವರು ಕೊಟ್ಟ ಒಂದು ಕಟ್ಟಿತಂದ ಹೇಳಿಕೆ, ಅವರು ಒಂದ್ಸಲ ಎಲ್ಲೋ ಹೇಳಬೇಕು, ಮಾಂಸ ತಿಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ತಪ್ಪು. ಆ ತರದ ನಾಯಕರು ನಮ್ಗೆ ಅವಶ್ಯಕ. ಸತ್ಯವನ್ನ ಧೈರ್ಯವಾಗಿ ಹೇಳಬೇಕು. ನಮ್ಮ ಮೂಢನಂಬಿಕೆಗಳನ್ನ ಹೊರಗೆ ಹಚ್ಚಿದ್ದೋದಕ್ಕೆ ಆ ಥರದ ನಾಯಕರು ತುಂಬಾ ಅವಶ್ಯಕ. ಟಿವಿ ನೆಟ್ವರ್ಕ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಮಹಿಳಾ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಟಿವಿ9 ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಮಹಿಳಾ ಸಿಬ್ಬಂದಿ ಬಗೆ ಬಗೆಯ ಉಡುಗೆ ತೊಟ್ಟು ಮಿಂಚಿದ್ರು. ತಾಯಿ ಜೀವನದ ಬಗ್ಗೆ ಹಾಗೂ ವೃತ್ತಿ ಜೀವನದ ಬಗ್ಗೆ ಮಹಿಳಾ ಸಿಬ್ಬಂದಿ ಅಭಿಪ್ರಾಯ ಹಂಚಿಕೊಂಡ್ರು. ಬಳಿಕ ಎಲ್ಲರೂ ಒಟ್ಟಿಗೆ ನಿಂತು ಕ್ಯಾಮೆರಾಗೆ ಪೋಸ್ ಕೊಟ್ಟು ಸಂಭ್ರಮಿಸಿದ್ರು. ಟಿವಿ9 ಕನ್ನಡ ವಾಹಿನಿ ಸಂಪಾದಕರಾದ ರಾಹುಲ್ ಚೌಧರಿ ಸೇರಿ ಎಲ್ಲಾ ಸಿಬ್ಬಂದಿ ಉಪಸ್ಥಿತರಿದ್ದರು. ಬೆಂಗಳೂರಲ್ಲಿ ಮಹಿಳಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಲಾಗಿದೆ. ಹಲವೆಡೆ ರಂಗೋಲಿಗಳನ್ನ ಹಾಕುವ ಮೂಲಕ ನಾರಿಮಣಿಯರು ಖುಷಿಪಟ್ಟರು. ಕಷ್ಟಪಟ್ಟು ದುಡಿದು ಮನೆಯನ್ನ ಮುನ್ನಡೆಸೋ ಮಹಿಳೆಯರು ತಮ್ಮ ಕರ್ತವ್ಯದಲ್ಲಿ ಭಾಗಿಯಾಗಿದ್ರು. ಹೂ ಹಣ್ಣು ಮಾರೋರು, ಗಾರ್ಮೆಂಟ್ಸ್ ಕಾರ್ಖಾನೆಗಳಿಗೆ ಹೋಗೋರು, ಆಟೋ ಓಡಿಸೋರು, ಪೊಲೀಸ್ ಸಾರಿಗೆ ಸಿಬ್ಬಂದಿ ಕೆಲಸ ಕಾರ್ಯದಲ್ಲಿ ತೊಡಗಿದ್ರು. ಮಹಿಳೆಯರು ಅಬಲೆಯಲ್ಲ, ಆಕೆ ಸಬಲೆ ಅನ್ನೋದನ್ನ ನಾರಿಯರು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ.